ನಮಸ್ಕಾರ ಗೆಳೆಯರೆ, ಪಾಠಶಾಲಾ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ಈ ದಿನ ನಿಮ್ಮ ರಾಯಚೂರು DCC ಬ್ಯಾಂಕ್ ಮತ್ತು ಶಿಮೂಲ್ ಇದೆಯಲ್ಲ, ಶಿಮೂಲಲ್ಲಿ 150+ ಸ್ಕೋರಿಂಗ್ ಯಾವ ಥರ ಮಾಡೋದು ಅಂತ ಸ್ಮಾರ್ಟ್ ಸ್ಟಡಿ ಹೇಳ್ಕೊಡ್ತಾ ಹೋಗ್ತೀನಿ. ಸೊ ವಿಡಿಯೋನ ಫಸ್ಟ್ ತಪ್ಪದೇ ವೀಕ್ಷಿಸಿ, ಕಂಪ್ಲೀಟ್ ಡೀಟೇಲಾಗಿ ನೋಡಿ. ಒಂದು ತದನಂತರದಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಸುಮಾರು ವಿಡಿಯೋಸ್ ಇದಾವೆ. ಡಿಸ್ಕ್ರಿಪ್ಷನ್ ಬಾಕ್ಸ್ ಅಂದರೆ ಈ ವಿಡಿಯೋ ಕೆಳಗಡೆ ಒಂದು ಡಿಸ್ಕ್ರಿಪ್ಷನ್ ಬಾಕ್ಸ್ ಇರುತ್ತೆ, ಅಲ್ಲಿ ಸುಮಾರು ವಿಡಿಯೋಸ್ ಇದಾವೆ. ಮಂಡ್ಯ, ಚಿಕ್ಕಮಗಳೂರು, ಕೊಡಗು, ಶಿರ್ಸಿ ಅರ್ಬನ್ ಕೋಆಪರೇಟಿವ್, ಬೆಂಗಳೂರು ಸಿಟಿ ಕೋಆಪರೇಟಿವ್, ಜಮಖಂಡಿ, ಇಲ್ಲೆಲ್ಲಾನು DCC ಬ್ಯಾಂಕ್ಸಲ್ಲಿ ಆದಂಥ ಎಕ್ಸಾಮಿನೇಷನಲ್ಲಿ ನಮ್ಮ ನೋಟ್ಸಿಂದ ಎಷ್ಟು ಕ್ವಶನ್ಸ್ ಬಂದಿದ್ದಾವೆ ಅಂತ ವಿತ್ ಪ್ರೂಫ್ ಹಾಕಿದ್ವಿ. ಅದನ್ನು ನೋಡಿ ಯಾರಿಗೆಲ್ಲ ನೋಟ್ಸ್ ಅವಶ್ಯಕತೆ ಇದೆ ನೋಡಲೇಬೇಕು. ಫಸ್ಟ್ ನೋಡಿ, ತದನಂತರದಲ್ಲಿ ನೋಟ್ಸ್ ಅವಶ್ಯಕತೆ ಇದೆ, ಬೇಕು ನಮಗೆ ಅಂತ ಅನ್ಸಿದ್ರೆ ಆಗ ಈ ನಂಬರ್ಗೆ ಕಾಲ್ ಮಾಡಿರಿ ಅಥವಾ ಮೆಸೇಜ್ ಮಾಡಿರಿ. ಸೊ ನೋಟ್ಸ್ನ ಕಳಿಸ್ತಕ್ಕಂಥ ವ್ಯವಸ್ಥೆ ಮಾಡ್ತೀವಿ. ಯಾವ ಥರ ಪ್ರೊಸೀಜರ್ ಇನ್ನೂ ಒಂದ್ಸತಿ ಹೇಳ್ತೀನಿ. ಸೊ ನಮ್ಮಲ್ಲಿ ಅವೈಲೇಬಲ್ ಇರ್ತಕ್ಕಂಥ ನೋಟ್ಸು ಕೋಆಪರೇಟಿವ್, KMF, ಬ್ಯಾಂಕಿಂಗು, 1959 ಆ್ಯಕ್ಟು, 3000 ಕ್ವಶನ್ ಬ್ಯಾಂಕು, ಕನ್ನಡ ನೋಟ್ಸು, ಕಾನ್ಸ್ಟಿಟ್ಯೂಷನ್ ನೋಟ್ಸು, ಇದಿಷ್ಟು ಅವೈಲೇಬಲ್ ಇದೆ. ಸೊ ನೋಟ್ ತಗೋಣ, ಒಂದೊಂದೇ ಕ್ವಶನ್ ಉತ್ತರ ನೋಟ್ ತಗೋಣ. ಯಾರೆಲ್ಲ ಮೆಟೀರಿಯಲ್ ಪರ್ಚೇಸ್ ಮಾಡ್ತಾರೆ, ಇಂಗ್ಲೀಷು ನಮ್ಮ ಹತ್ರ ಕೆಲವೊಂದು ಪಾರ್ಟ್ಸು ಅಥೆಂಟಿಕೇಟೆಡ್ ಮೆಟೀರಿಯಲ್ ಇದೆ, ಅಥೆಂಟಿಕೇಟೆಡ್ ಆಗಿರ್ತಕ್ಕಂಥ ಮೆಟೀರಿಯಲ್ ಇದೆ. ಹಳೆ ನೋಟ್ಸ್, ಅದು ಹ್ಯಾಂಡ್ ರಿಟನ್ ನೋಟ್ಸು. ಎಷ್ಟು ಜನ ಇದ್ರೋ ಅಷ್ಟು ಜನಕ್ಕೆ ಫ್ರೀಯಾಗಿ ಹಾಕ್ಕೊಡ್ತೀವಿ. ಸೊ ಯೂಟಿಲೈಸ್ ಮಾಡಿಕೊಡ್ರಿ. ಸೊ ನೋಟ್ ತಗೋಣ. ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿರಿ, ವಿಡಿಯೋನ ಮ್ಯಾಕ್ಸಿಮಮ್ ನಮ್ಮ ಪೀಪಲ್ಗೆ ಶೇರ್ ಮಾಡಿರಿ ಅಂತ ಹೇಳ್ತಾ ವಿಡಿಯೋ ಒಳಗಡೆ ಎಂಟರ್ ಆಗೋಣ. ಸಿಲೆಬಸ್ ನಾವು ಈ ನೋಟ್ಸಲ್ಲಿ ಏನು ಸಿಲೆಬಸ್ ಕವರ್ ಆಗಿದೆ, ಕೋಆಪರೇಟಿವ್ ಅಲ್ಲಿ ಏನು ಸಿಲೆಬಸ್ ಕವರ್ ಆಗಿದೆ ಅಂತ ಸುಮಾರು ಜನ ಕೇಳಿದ್ದೀರಾ. ಆಧುನಿಕ ಸಹಕಾರ ಚಳವಳಿ ಉಗಮ, ಕಂಪ್ಲೀಟ್ ಇನ್ ಡೆಪ್ತ್ ನೋಟ್ಸ್ ಇದೆ. ಇನ್ ಡೆಪ್ತ್ ಸಹಕಾರ ಶಿಕ್ಷಣ ತರಬೇತಿ ಮತ್ತು ಪ್ರಚಾರ, ಇನ್ ಡೆಪ್ತ್ ಸಹಕಾರ ಸಂಘಗಳ ವಿಧ, ಡೆಪ್ತ್ ಕೃಷಿಯೇತರ ಪತ್ತಿನ ಸಹಕಾರಿ ಸಂಘಗಳು, ಇನ್ ಡೆಪ್ತ್ ಸಹಕಾರ ಮಾರಾಟಿ ಸಂಘಗಳು ವ್ಯವಸ್ಥೆ, ಇನ್ ಡೆಪ್ತ್. ಇದಿಷ್ಟು ಇನ್ ಡೆಪ್ತ್ ಆಗಿದೆ, ಆಯ್ತಾ. ನೆಕ್ಸ್ಟ್ ಕ್ವಶನ್ ಬ್ಯಾಂಕು 2,500 ಮಾಡೋಣ ಅಂತ ಬಿಗಿನಿಂಗ್ ತಗೊಂಡಿದ್ದು 3,000+ ಹೊರಟೋಗಿದೆ. 3,000 ಕ್ವಶನ್ ಬ್ಯಾಂಕ್ ಇದೆ. 3,000+ ಯಾವುದಕ್ಕೆ ಸಂಬಂಧಪಟ್ಟಿದ್ದು, ನಿಮ್ಮ ಈ ಸಹಕಾರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು, ಪ್ಲಸ್ KMF ಸಂಬಂಧಪಟ್ಟಿರ್ತಕ್ಕಂಥದ್ದು, ಪ್ಲಸ್ ನಿಮ್ಮ ಬ್ಯಾಂಕಿಂಗ್ ಸಂಬಂಧಪಟ್ಟಿರ್ತಕ್ಕಂಥದ್ದು, ಇದೆಲ್ಲ ಸೇರಿ 3,000+ ಕ್ವಶನ್ ಬ್ಯಾಂಕು ರೆಡಿ ಇದೆ. ಅರ್ಥ ಆಗ್ತಾ ಇದೆಯಾ? 3,000 ಕ್ವಶನ್ ಬ್ಯಾಂಕ್ ಇದೆ. ಅದಲ್ಲದೆ ಬ್ಯಾಂಕಿಂಗು ಮತ್ತು ಲೆಕ್ಕ ಪರಿಶೋಧನೆ ಇದೆ. ಸಿಲೆಬಸ್ ಅಲ್ಲಿ ಕವರ್ ಆಗಿರ್ತಕ್ಕಂಥ ಟಾಪಿಕ್ಸ್ ಬ್ಯಾಂಕಿಂಗ್ ಮತ್ತು ಲೆಕ್ಕ ಪರಿಶೋಧನೆ. 1959 ಆಕ್ಟ್ನ ಹ್ಯಾಂಡ್ ರಿಟನ್ ಅಲ್ಲಿ ನಿಮ್ಮ ಯಾವುದು ಲಾ ಜನರಲ್ಸ್ ಬರ್ತಾವಲ್ಲ, ಪುಲಿಯಾನಿ ಆ ಬುಕ್ಕಿಂದ ಸ್ಟ್ಯಾಂಡರ್ಡ್ ಆಥರಿಂದ ಹ್ಯಾಂಡ್ ರಿಟನ್ ನೋಟ್ಸ್ ಇದೆ. ಇದು ಹ್ಯಾಂಡ್ ರಿಟನ್ ನೋಟ್ಸ್ ಇದೆ. ಹ್ಯಾಂಡ್ ರಿಟನ್ ನೋಟ್ಸ್ ಇದೆ. ಇದೊಂದು ಹ್ಯಾಂಡ್ ರಿಟನ್ ಇದೆ, ಮಿಕ್ಕಿದೆಲ್ಲ ಟೈಪ್ಡ್ ಕಾಪಿ ಇದೆ. 97th ಅಮೆಂಡ್ಮೆಂಟ್ ಇದೆ. KMF ಕಂಪ್ಲೀಟ್ ನೋಟ್ಸ್ ಇದೆ. ಇದಿಷ್ಟು ನಿಮ್ಮ ಕೋಆಪರೇಟಿವ್ ನೋಟ್ಸ್. ಕೋಆಪರೇಟಿವ್ ಅಂದ್ರೆ ಇದಿಷ್ಟು ಓದಬೇಕು. ಅರ್ಥ ಆಗ್ತಿದೆಯಲ್ಲ? ಕೋಆಪರೇಟಿವ್ ಅಂದ್ರೆ ಇದಿಷ್ಟು ಓದಬೇಕು. ಬ್ಯಾಂಕಿಂಗ್ ಓದಬೇಕು, ಪ್ಲಸ್ KMF ಓದ್ಕೋಬೇಕು. ನಿಮ್ಮ ವಸ್ತುನಿಷ್ಠ ಚಟುವಟಿಕೆ ಅಂದ್ರೆ ಇವೇ ಕೇಳೋದು. ಇನ್ನು ಕೋಆಪರೇಟಿವ್ 50 ಮಾರ್ಕ್ಸ್ ಇರುತ್ತೆ. ಅರ್ಥ ಆಗ್ತಿದೆಯಾ? ಎಷ್ಟು ಮಾರ್ಕ್ಸ್ ಇರುತ್ತೆ? 50 ಮಾರ್ಕ್ಸ್ ಇರುತ್ತೆ. ಕ್ಲಿಯರ್? ಇದರಲ್ಲಿ ಯಾವುದೇ ರೀತಿಯಾದಂಥ ರಾಕೆಟ್ ಸೈನ್ಸ್ ಇಲ್ಲ. ಕ್ಲಿಯರ್ ಆಗಿ ಹೇಳಿದೀನಿ. ಸಿಲೆಬಸ್ ಇಲ್ಲೇ ಇದೆ, ಇಲ್ಲೇ ಚೆಕ್ ಮಾಡ್ಕೋಬೇಕು. ಪದೇ ಮೆಸೇಜಸ್ಸು, ಅನ್ವಾಂಟೆಡ್ ಮೆಸೇಜಸ್ಸು, ಕಾಲ್ಸು ಮಾಡಬಾರ್ದು. ಇಲ್ಲಿ ಕ್ಲಿಯರ್ ಆಗಿದೆ, ಇಷ್ಟೇ ಸಿಲೆಬಸ್ಸು. ಈ ಸಿಲೆಬಸ್ಸು ಎನ್ಲಾರ್ಜ್ ಆಗಿದೆ. ಕಂಪ್ಲೀಟ್ ಇನ್ ಡೆಪ್ತ್ ನೋಟ್ಸು ರೆಡಿ ಇದೆ. ಈ ಸಿಲೆಬಸ್ ಸಂಬಂಧಪಟ್ಟಂತ ಇನ್ ಡೆಪ್ತ್ ನೋಟ್ಸು ಆಲ್ರೆಡಿ ಮಂಡ್ಯ, ಚಿಕ್ಕಮಗಳೂರು, ಕೊಡಗು ಇಲ್ಲೆಲ್ಲ ಸಕ್ಸಸ್ ಆಗಿರ್ತಕ್ಕಂಥ ಶಿರ್ಸಿ ಅರ್ಬನ್ ಕೋಆಪರೇಟಿವ್, ದಕ್ಷಿಣ ಕನ್ನಡ, ಬೆಂಗಳೂರು, ಜಮಖಂಡಿ ಇಲ್ಲೆಲ್ಲ ಸಕ್ಸಸ್ ಆಗಿರ್ತಕ್ಕಂಥ ನೋಟ್ಸ್ ಇದು. ಎಲ್ಲಾನು ವಿಡಿಯೋದಲ್ಲಿರ್ತವೆ. ಎಲ್ಲ ಚೆಕ್ ಮಾಡ್ಕೋಬೇಕು. ಪ್ರತಿಯೊಂದನ್ನು ಚೆಕ್ ಮಾಡಿ ತದನಂತರದಲ್ಲಿ ಕಾಲ್ ಮಾಡಬೇಕು. ಅಲ್ಲಿವರೆಗೂ ನಮ್ಗೆ ಅಗತ್ಯ ಇಲ್ಲ. ಯಾವುದೇ ಕಾರಣಕ್ಕೂ ಮಾಡಬಾರ್ದು. ಬ್ಯುಸಿ ಇರ್ತೀವಿ. KA ನೋಟ್ಸ್ ಇದು ವಿಚಾರದಲ್ಲಿ ತುಂಬ ಬ್ಯುಸಿ ಇದ್ದೀವಿ. ಯಾರಿಗಾರ ಅವಶ್ಯಕತೆ ಇದೆ ಒಂದು ಮೆಸೇಜ್ ಮಾಡಿದ್ರೆ ಕಳಿಸ್ಕೊಡ್ತಕ್ಕಂಥ ವ್ಯವಸ್ಥೆ ಮಾಡ್ತೀವಿ. ನೆಕ್ಸ್ಟ್, ಸುಮಾರು ಜನ ಕೇಳಿಸ್ತಾ ಇದ್ರಿ ಹೆಂಗ್ ಕಳಿಸ್ತೀರಾ ಅಂತ. ನೋಡಮ್ಮ, 2 ರಿಂದ 3 ದಿನ ಈ ಮಂಡೇ ಬರುತ್ತಲ್ಲ, ಮಂಡೆಯಿಂದ ಸ್ಟಾರ್ಟ್ ಆಗಿರ್ತಕ್ಕಂಥದ್ದು ಇದು. ಜಸ್ಟ್ ಮಂಡೇ ಹೋಯ್ತಲ್ಲ, ಈ ಮಂಡೆಯಿಂದ ಸ್ಟಾರ್ಟ್ ಆಗಿರ್ತಕ್ಕಂಥದ್ದು ಇದು. ಇದು ಪೋಸ್ಟಲ್ಸ್, ಸ್ಪೀಡ್ ಪೋಸ್ಟ್ ಮುಖಾಂತರ ಕಳಿಸ್ತಕ್ಕಂಥ ವ್ಯವಸ್ಥೆ ಮಾಡ್ತೀವಿ. ಎಲ್ಲ ಹುಡುಗರಿಗೂ ಯಾವ ನೋಟ್ಸ್ ಬೇಕು ಅಂತ ಹೇಳ್ತಾರೆ, ಆ ರಿಲೆವೆಂಟ್ ಅಮೌಂಟ್ ಪೇ ಮಾಡ್ತಾರೆ, ಮನೆ ಅಡ್ರೆಸ್ ಹಾಕ್ತಾರೆ. ಸೊ ಸ್ಪೀಡ್ ಪೋಸ್ಟ್ ಮುಖಾಂತರ ಆ ನೋಟ್ಸ್ನ ಕಳಿಸ್ತಕ್ಕಂಥ ವ್ಯವಸ್ಥೆ ಮಾಡಿದ್ದೀವಿ. ಇದೇ ಪ್ರೊಸೀಜರ್ ಇದು, ಮತ್ತಿನ್ಯಾವುದೇ ಪ್ರೊಸೀಜರು ನಮ್ಮಲ್ಲಿ ಇಲ್ಲ.
ನಿಮಗೆ ಬೇರೆ ಪ್ರೊಸೀಜರ್ ಬೇಕಾದರೆ ಕಾಲು ಮೆಸೇಜು ಮಾಡಿಕೊಡ್ದು ನಾವು ಕಳಿಸೋದಿಲ್ಲ. ಇದೇ ಪ್ರೊಸೀಜರ್ ಮುಖಾಂತರ ಸ್ಟ್ಯಾಂಡರ್ಡ್ ಪ್ರೊಸೀಜರು ಅಕ್ಲಾಜ್ಮೆಂಟ್ ಇರುತ್ತೆ, ಕ್ಲಿಯರ್ ಕಟ್ ಅಕ್ಲಾಜ್ಮೆಂಟ್ ಸಿಗುತ್ತೆ. ಅರ್ಥ ಆಗ್ತಾ ಇದೆಯಾ? ತಲೆನೋವು ಇರೋದಿಲ್ಲ. ನೀಟಾಗಿ ಅಚ್ಚುಕಟ್ಟು ಸೆಂಟ್ರಲ್ ಗೌರ್ಮೆಂಟು ಇಂಡಿಯನ್ ಸ್ಪೀಡ್ ಪೋಸ್ಟ್ ಮುಖಾಂತರ ಕಳಿಸ್ಕೊಡ್ತೀವಿ. ಇಮಿಡಿಯೇಟ್ ಅಕ್ಲಾಜ್ಮೆಂಟ್ ಆಗ್ತೀವಿ. ಅಕ್ಲಾಜ್ಮೆಂಟಲ್ಲಿ ಟ್ರ್ಯಾಕಿಂಗ್ ಐ ಡಿ ಅಂತ ಇರುತ್ತೆ. ಈ ಕೆ ಇಂದ ಪ್ರಾರಂಭ ಆಗುತ್ತೆ. ಟ್ರ್ಯಾಕಿಂಗ್ ಐ ಡಿ ಇರುತ್ತೆ. ಟ್ರ್ಯಾಕಿಂಗ್ ಐ ಡಿ ಮಾಡ್ಕೊಂಡು ಟ್ರ್ಯಾಕ್ ಮಾಡಿದ್ರೆ ನಿಮ್ಮ ಪೋಸ್ಟಲ್ಲು ಎಲ್ಲಿದೆ ಅಂತ ತೋರಿಸ್ತಾ ಇರುತ್ತೆ. ಕ್ಲಿಯರ್ ಕಟ್ಟಾಗಿ ತೋರಿಸ್ತಾ ಇರುತ್ತೆ. ಅರ್ಥ ಆಗ್ತಾ ಇದೆಯಲ್ಲ? ದಿಸ್ ಈಸ್ ವೆರಿ ಕ್ಲಿಯರ್. ಇದರಲ್ಲಿ ಇನ್ಯಾವುದೇ ರೀತಿಯಾದಂಥ ಅನುಮಾನಗಳು ಯಾವುದೂ ಇಲ್ಲ. ಅರ್ಥ ಆಗ್ತಾ ಇದೆಯಾ? ಯಾವುದೇ ಒಂದು ಸಣ್ಣ ಡೌಟು ಇಲ್ಲ. ಇಟ್ಸ್ ಎ ವೆರಿ ಕ್ಲಿಯರ್. ನೋಟ್ಸು ಕ್ಲಿಯರ್ ಆಯಿತು. ಇದು ಇಲ್ಲಿವರೆಗೂ 100% ಕ್ಲಾರಿಟಿ ಇದೆ. ನೆಕ್ಸ್ಟ್ ಯಾವ ಥರ ಇದೆ ನೋಟ್ಸ್, ಯಾವ ಥರ ಇದೆ ಅಂತ ಕೇಳ್ತಾರೆ. ಯಾವ ಸ್ಟ್ರಕ್ಚರಲ್ಲಿ ಇದೆ ಅಂತ ನೋಡಿ. ಇದೇ ನೋಟ್ಸ್ನೇ ಸೆಂಡ್ ಆಗೋದು. ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಇದು ಕನ್ನಡ, ಇದು ಕಾನ್ಸ್ಟಿಟ್ಯೂಷನ್ನು, ಇದು ಕೋಆಪರೇಟಿವ್. ಕಾಣಿಸ್ತಾ ಇದೆಯಲ್ಲ, ಇದೇ ನೋಟ್ಸ್ನೇ ನಿಮಗೆ ಸೆಂಡ್ ಮಾಡೋದು. ಕ್ಲಿಯರ್ ಕಟ್ಟಾಗಿ ಕಾಣಿಸ್ತಾ ಇದೆ ಇಲ್ಲಿ. ಮತ್ತೆ 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 ಅದೇ ಕ್ವಶನ್ಸ್ ಕೇಳಬಾರ್ದು. ಇದು ಜೆರಾಕ್ಸ್ ಕಾಪೀಸ್, ಕಂಪ್ಲೀಟ್ ಜೆರಾಕ್ಸ್ ಮೆಟೀರಿಯಲ್ನ ಸೆಂಡ್ ಮಾಡ್ತೀವಿ. ಕಂಪ್ಲೀಟ್ ಜೆರಾಕ್ಸ್ ಮೆಟೀರಿಯಲ್ ಇಲ್ಲೇ ಇಟ್ಟಿದ್ದೀವಲ್ಲ, ಇದ್ಯಾರೋ ಒಬ್ಬರು ಸೆಂಡ್ ಮಾಡಬೇಕು ಅಂತ ಇಟ್ಟಿರ್ತಕ್ಕಂಥ ಮೆಟೀರಿಯಲು. ಸೊ ಇದೇ ಮೆಟೀರಿಯಲ್ನ ಪ್ರಿಂಟ್ ತೆಗಿಸ್ತೀವಿ, ಇನ್ನೊಂದು ಕಾಪಿ ತೆಗಿಸ್ತೀವಿ, ಕಳಿಸ್ಕೊಡ್ತಾ ಇರ್ತೀವಿ. ಅರ್ಥ ಆಗ್ತಾ ಇದೆಯಲ್ಲ? ನೆಕ್ಸ್ಟ್ ಪ್ರಿಂಟೆಡ್ ಮೆಟೀರಿಯಲ್ ಯಾವ ಫಾರ್ಮಲ್ಲಿ ಇರುತ್ತೆ ಅಂತ ಸುಮಾರು ಜನ ಕೇಳಿದ್ರೆ, ಇಲ್ಲೇ ಕಾಣಿಸ್ತಾ ಇದೆಯಲ್ಲ, ಈ ಫಾರ್ಮಲ್ಲಿ ಇರುತ್ತೆ. ಈ ಥರ ಬಂದಿರುತ್ತೆ ಪ್ರಿಂಟೆಡ್ ಮೆಟೀರಿಯಲು. ಫುಲ್ ಕಂಪ್ಲೀಟ್ ಡೆಪ್ತ್ ನೋಟ್ಸ್ ಇದೆ. ಫುಲ್ ಕಂಪ್ಲೀಟ್. ಇದು ಕೋಆಪರೇಟಿವ್ ಆಧುನಿಕ ಸಹಕಾರ ಚಳವಳಿ ಉಗಮದಿಂದ ಪ್ರಾರಂಭ ಆಗುತ್ತೆ. ಫಸ್ಟ್ ಚಾಪ್ಟರ್ನೇ ಹಾಕಿದ್ದೀವಿ. ಇಲ್ಲಿಂದ ಪ್ರಾರಂಭೋತ್ಸವ ಆಗುತ್ತೆ. ಇಲ್ಲಿಂದ ಪ್ರಾರಂಭ ಆದರೆ ಎಂಡ್ ಮೂಮೆಂಟ್ವರೆಗೂ ಇದೆ. ನೆಕ್ಸ್ಟ್ ಇದು ಕರ್ನಾಟಕ ಸಹಕಾರ ಸಂಘಗಳ ಅಧಿನಿಯಮ 1959 ಆ್ಯಕ್ಟು. ಮೋಸ್ಟ್ ಕಾಂಪ್ಲಿಕೇಟೆಡ್, ತುಂಬ ಕಾಂಪ್ಲಿಕೇಟೆಡು. ಅದಕ್ಕೋಸ್ಕರನೇ ಹ್ಯಾಂಡ್ ರಿಟರ್ನ್ ಬರ್ತಿರೋದು. ಇದನ್ನು ಹ್ಯಾಂಡ್ ರಿಟರ್ನ್ ಬರೋದಕ್ಕೆ ಕಾರಣ ಇದು ಕಾಂಪ್ಲಿಕೇಟೆಡ್ ಸಬ್ಜೆಕ್ಟು, ತುಂಬ ಕಾಂಪ್ಲಿಕೇಟೆಡ್ ಸಬ್ಜೆಕ್ಟು. ಸೊ ಇದು ಅರ್ಥ ಮಾಡ್ಕೊಳ್ಳೋದೇ ಕಷ್ಟ. ಅದಕ್ಕೋಸ್ಕರ ಸರಳ ಭಾಷೆಯಲ್ಲಿ ಹ್ಯಾಂಡ್ ರಿಟರ್ನಲ್ಲಿ ಬರ್ದೀನಿ. ಸರಳ ಭಾಷೆಯಲ್ಲಿ ಏನು ಮಾಡಿದ್ದೀವಿ? ಹ್ಯಾಂಡ್ ರಿಟರ್ನಲ್ಲಿ ಬರ್ದೀನಿ. 1959 ಆ್ಯಕ್ಟು ಇಂಪಾರ್ಟೆಂಟ್ ಅಷ್ಟೇ. ನಮ್ಮಲ್ಲಿರ್ತಕ್ಕಂಥದ್ದು ಇಂಪಾರ್ಟೆಂಟ್ ಅಷ್ಟೇ, ಎಲ್ಲ ಅಲ್ಲ. ಎಲ್ಲ ತಗೊಂಡು ನಮ್ಗೆ ಅಗತ್ಯ ಇಲ್ಲ. ನಮಗೆ ಸ್ಕೋರ್ ಆಗಬೇಕು, ಹೈಯೆಸ್ಟ್ ಸ್ಕೋರ್ ಆಗಬೇಕು. ಏನೇನು ಇಂಪಾರ್ಟೆಂಟ್ ಪಾಯಿಂಟ್ಸ್ ಆ್ಯಡ್ ಮಾಡ್ಬೋದು ಎಲ್ಲ ಆ್ಯಡ್ ಮಾಡಿದ್ದೀವಿ. ನೆಕ್ಸ್ಟ್ ಬ್ಯಾಂಕಿಂಗ್ ವ್ಯವಸ್ಥೆಗೆ ಸಂಬಂಧಪಟ್ಟಂತ ನೋಟ್ಸ್. ಇದು ಬ್ಯಾಂಕಿಂಗ್ ಸಂಬಂಧಪಟ್ಟ ಸುಮಾರು ಜನ ಕೇಳ್ತಾ ಇದ್ರೆ, ಇದು ಬ್ಯಾಂಕಿಂಗ್ ಸಂಬಂಧಪಟ್ಟಿರ್ತಕ್ಕಂಥದ್ದು. ಇದು ಕ್ವಶನ್ ಬ್ಯಾಂಕ್. ಇಲ್ಲಿ ಕಾಣಿಸ್ತಾ ಇದೆಯಲ್ಲ, 3000+ ಕ್ವಶನ್ ಬ್ಯಾಂಕ್ ಇದೆ. ಕ್ವಶನ್ ಪ್ಲಸ್ ಆನ್ಸರ್, ಕ್ವಶನ್ ಆನ್ಸರ್ ಕ್ಲಿಯರ್ ಆಗಿ ಕಾಣಿಸ್ತಾ ಇದೆಯಲ್ಲ. ಕ್ವಶನ್ ವಿತ್ ಆನ್ಸರ್, ಅಥೆಂಟಿಕೇಟೆಡ್ ಆನ್ಸರ್ಸು. ಅರ್ಥ ಆಗ್ತಾ ಇದೆಯಲ್ಲ? ಅಥೆಂಟಿಕೇಟೆಡ್ ಆನ್ಸರ್ಸು. ನೆಕ್ಸ್ಟ್ 3000+ ಕ್ವಶನ್ ಬ್ಯಾಂಕು. ಅದಾಯಿತು, ಅದು ಮುಗೀತಲ್ಲ. ನೆಕ್ಸ್ಟ್ ಕನ್ನಡಕ್ಕೆ ಬನ್ನಿರಿ. ಕನ್ನಡ ಸುಮಾರು ಜನ ಕೇಳ್ತಾ ಇದ್ರಿ. ಕನ್ನಡ ನೋಟ್ಸಲ್ಲಿ ನೋಡಮ್ಮ, ವ್ಯಾಕರಣ ಬರುತ್ತೆ. ವ್ಯಾಕರಣ ಅಂದರೆ ಚೆಕ್ ಮಾಡ್ಕೋಬೇಕು. ಎಲ್ಲಾನು ಹೇಳ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ. ಇದು ಯೂಟ್ಯೂಬ್ ಚಾನಲ್. ಇದು ಚಾನಲಲ್ಲಿ ಎಷ್ಟು ಬೇಕಷ್ಟು ಹೇಳ್ತೀವಿ. ವ್ಯಾಕರಣ ಅಂದರೆ ನಿಮ್ಮ ಈ ಅ ಈ ಪ್ರಾರಂಭ ಆಗುತ್ತಲ್ಲ, ಇಂದ ಇದು ಛಂದಸ್ವರೆಗೂ, ಛಂದಸ್ವರೆಗೂ ಕಂಪ್ಲೀಟ್ ಇನ್ ಡೆಪ್ತ್ ಪಕ್ಕಾ ನೋಟ್ಸ್ ಇದೆ. ಅರ್ಥ ಆಗ್ತಾ ಇದೆಯಾ? ಈ ನೆನಪಿನಲ್ಲಿ ಇಡೋದು ಹೆಂಗೆ? ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಟ್ರಿಕ್ಸ್ ಇದಾವೆ ಅಂತ ಹೇಳಿದ್ರೆ ಪ್ರತಿಯೊಂದರಲ್ಲೂ ಟ್ರಿಕ್ಸ್ ಇದೆ. ಪ್ರತಿಯೊಂದರಲ್ಲೂ ಇದೇ ಥರ ಟ್ರಿಕ್ಸು ಎಲ್ಲದರಲ್ಲೂ ಇದೆ. ಇಲ್ಲೊಂದು ಕೋಡ್ಗಳು, ಟ್ರಿಕ್ಸ್ಗಳು ಎಕ್ಸಾಮಿನೇಷನ್ಗೆ ಯಾವುದು ತೆಗಿತಾರೆ, ಎಕ್ಸಾಮಿನೇಷನ್ಗೆ ಏನನ್ನ ಇಲ್ಲಿ ಕಾಣಿಸ್ತಾ ಇದೆ ನೋಡ್ರಿ. ಇಲ್ಲಿ ಕಾಣಿಸ್ತಾ ಇದೆಯಾ? ಇತ್ತೀಚಿನ KPSC ವಿವರಣಾತ್ಮಕ ಪ್ರಶ್ನೆಗಳಲ್ಲಿ ಹೆಚ್ಚಾಗಿ ಕೇಳ್ತಾ ಇದ್ದಾರೆ. ಇತ್ತೀಚಿನ KPSC ಮತ್ತು KA DCC ಬ್ಯಾಂಕ್ ಪರೀಕ್ಷೆಗಳಲ್ಲಿ ಈ ರೀತಿ ವಿವರಣಾತ್ಮಕ ಪ್ರಶ್ನೆಗಳನ್ನ ಕೇಳ್ತಾ ಕ್ಲಿಯರ್ ಆಗಿ. ಕಂಡುಹಿಡಿಯುವ ವಿಧಾನ, ಪ್ಲುತಸ್ವರ ಕಂಡುಹಿಡಿಯುವ ವಿಧಾನ ಎಲ್ಲರೂ ಕೇಳಿದ್ದೀರಾ? ಎಲ್ಲ ಕಂಡುಹಿಡಿಯುವ ವಿಧಾನ ವ್ಯಾಕರಣ ಫುಲ್ಲು ಅಳವಡಿಸಿದ್ವಿ. ಎಂಟೈರ್ ವ್ಯಾಕರಣದಲ್ಲಿ ಕಂಡುಹಿಡಿಯುವ ವಿಧಾನ ಅಳವಡಿಕೆ ಆಗಿದೆ. ಎಂಟೈರ್ ವ್ಯಾಕರಣದಲ್ಲಿ ಈ KPSC KAಯಲ್ಲಿ ಯಾವ್ಯಾವ ರೀಸನಲ್ಲಿ ಕೇಳ್ತಾರೆ ಅಳವಡಿಸಲಾಗಿದೆ. ಅರ್ಥ ಆಗ್ತಾ ಇದೆಯಾ? ಶಾರ್ಟ್ ಕಟ್ ಟ್ರಿಕ್ಸ್ ಎಲ್ಲೆಲ್ಲಿ ಮಾಡ್ಬೋದು ಎಲ್ಲ ಕಡೆ ಅಳವಡಿಸಿದ್ವಿ. ಅರ್ಥ ಆಗ್ತಿದೆಯಾ? ಇದು ವ್ಯಾಕರಣಕ್ಕೆ ಸಂಬಂಧಪಟ್ಟಿದ್ದು. ವ್ಯಾಕರಣಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಈ ಥರ ಇದೆ. ನೆಕ್ಸ್ಟ್ ಬರ್ತಕ್ಕಂಥದ್ದು ನಿಮ್ಮ ಯಾವುದು? ಕವಿಕೃತಿ ವಿಚಾರ. ಇನ್ ಡೆಪ್ತ್ ಆಗಿದೆ.
ಪ್ರಾಚೀನ, ಮಧ್ಯಕಾಲೀನ ಮತ್ತು ಆಧುನಿಕ ಅಂತ 3 ಡಿವಿಷನ್ ಬರುತ್ತೆ. 3 ಡಿವಿಷನ್ ಅಲ್ಲೂ ಎಷ್ಟೆಷ್ಟು ಕ್ವಶನ್ಸ್ ಬಂದಿದಾವೆ ನೀವೇ ಚೆಕ್ ಮಾಡ್ಕೊಳ್ರಿ. ಎಲ್ಲ ಸ್ಟ್ಯಾಂಡರ್ಡ್ ಆಥರ್ಸ್ ಇಂದ ತೆಗೆದಿರ್ತಕ್ಕಂಥದ್ದು, ಸ್ಟ್ಯಾಂಡರ್ಡ್ ಆಥರ್ಸ್ ಇಂದ ನೋಟ್ಸ್ ಮಾಡಿರ್ತಕ್ಕಂಥದ್ದು. ಇದು ಅರ್ಥ ಆಗ್ತಾ ಇದೆಯಲ್ಲ. ನೆಕ್ಸ್ಟ್ ಇದಾದ ನಂತರದಲ್ಲಿ ಭಾಷಾಭ್ಯಾಸ ಬರುತ್ತೆ. ಭಾಷಾಭ್ಯಾಸದಲ್ಲೂ ಅಷ್ಟೇ ವಿರುದ್ಧಾರ್ಥಕ ಪದ, ಸಮಾನಾರ್ಥಕ ಪದಗಳು, ಕಚೇರಿ ಇದು ಬರುತ್ತೆ, ಕಚೇರಿ ಕೈಪಿಡಿ ಬರುತ್ತೆ. ಅವೆಲ್ಲಾನು ಸ್ಟ್ಯಾಂಡರ್ಡ್ ಆಥರ್ಸ್, ತುಂಬಾ ಸ್ಟ್ಯಾಂಡರ್ಡ್ ಆಥರ್ಸ್ ಇಂದ ತೆಗೆದಿರ್ತಕ್ಕಂಥದ್ದು. ಅರ್ಥ ಆಗ್ತಾ ಇದೆಯಲ್ಲ. ಕ್ಲಿಯರ್ ಬಂದಿದೆ, ಇನ್ಯಾವುದೇ ರೀತಿಯಾದಂತ ಡೌಟ್ಸ್ ಇಲ್ಲ ನಿಮ್ಗೆ. ನೆಕ್ಸ್ಟ್ ಇದು ನೋಡೋಣ. ಇದು ಕಾನ್ಸ್ಟಿಟ್ಯೂಷನ್ ನೋಡಮ್ಮ ಯಾವ ತರ ಓದ್ಬೇಕು. ಈಗಾಗಲೇ ತಗೊಂಡಿರ್ತಕ್ಕಂಥವ್ರಿಗೂ ಸೇರಿಸಿ ಹೇಳ್ತಾ ಇದ್ದೀನಿ. ಫಸ್ಟ್ ಶೀಟ್ ಓಪನ್ ಮಾಡಿದ್ರೆ, ಬಿಗಿನಿಂಗ್ ಶೀಟ್ ನೀವು ಬಂದಂತ ಪಾರ್ಸಲ್ ಓಪನ್ ಮಾಡಿದ ತಕ್ಷಣ ಒಂದು ಶೀಟಲ್ಲಿ ಬರ್ದಿದ್ದೀನಿ, ದಟ್ ಈಸ್ ಕಾಲ್ಡ್ ಕೋರ್ ಏರಿಯಾ ಅಂತ ಹೇಳಿ ಕರೀತಾರೆ. ನಿಮಗೆ ಗೊತ್ತಿಲ್ಲ ಅಂತ ಕಾಣುತ್ತೆ, ಹೊಸಬರು ಹುಡುಗರು ಇರ್ತೀರ. ಕೋರ್ ಏರಿಯಾಸ್ ಅಂದ್ರೆ ಇಂಪಾರ್ಟೆಂಟ್ ಏರಿಯಾಸ್, ಯಾವ ಏರಿಯಾಯಿಂದ ಎಷ್ಟೆಷ್ಟು ಕ್ವಶನ್ಸ್ ಬರ್ತವೆ ಅಂತಾನೂ ಬರ್ದಿದ್ದೀನಿ. ಯಾವ ಏರಿಯಾಯಿಂದ ಎಕ್ಸಾಂಪಲ್ ಒಂದು ಕೊಡ್ತೀನಿ ನೋಡ್ರಿ. ಈಗ ಮೂಲಭೂತ ಹಕ್ಕುಗಳು ಇದೆಯಲ್ಲ, ಮೂಲಭೂತ ಹಕ್ಕುಗಳು 2 ಕ್ವಶನ್ ಬಂದೇ ಬರ್ತವೆ, ಕಂಪಲ್ಸರಿ ಬಂದೇ ಬರುತ್ತೆ. ಮೂಲಭೂತ ಕರ್ತವ್ಯದ ಮೇಲೆ ಒಂದು ಕ್ವಶನ್ ಬಂದೇ ಬರುತ್ತೆ. DPSP ಮೇಲೆ ಒಂದು ಕ್ವಶನ್ ಬಂದೇ ಬರುತ್ತೆ, ಕಂಪಲ್ಸರಿ ಬಂದೇ ಬರುತ್ತೆ. ಅರ್ಥ ಆಗ್ತಾ ಇದೆಯಲ್ಲ. ಆರ್ಟಿಕಲ್ 32, ಆರ್ಟಿಕಲ್ 226 ಮೇಲೆ ಒಂದು ಕ್ವಶನ್ ಡೆಫಿನೆಟ್ ಆಗಿ ತೆಗೆದಿರ್ತಾರೆ. ಇವೆಲ್ಲ ಕಂಪಲ್ಸರಿ ಏರಿಯಾಗಳು. ಈ ತರದ ಏರಿಯಾಗಳನ್ನ ಫಸ್ಟ್ ಶೀಟ್ ಅಲ್ಲೇ ಮೆನ್ಷನ್ ಮಾಡಿದೀನಿ. ಇವನ್ನ ಓದ್ಬಿಟ್ಟು ಮುಂದಕ್ಕೆ ಹೋಗ್ಬೇಕು, ಯಾರೇ ಆಗ್ಲಿ. ಅರ್ಥ ಆಗ್ತಾ ಇದೆಯಲ್ಲ. ಈ ಫಸ್ಟ್ ಶೀಟ್ ಅಲ್ಲಿ ಇರ್ತಕ್ಕಂಥ ಸಂಪೂರ್ಣವಾದಂತ ಕಾನ್ಸೆಪ್ಟ್, ಯಾಕೆಂದ್ರೆ ಅದು ಕರೆಂಟ್ ಅಫೇರ್ಸ್ ಬೇಸ್ಡ್ ಇದೆ. ಕರೆಂಟ್ ಅಫೇರ್ಸ್ ಬೇಸ್ಡ್ ಪೇಪರ್ ಸೆಟ್ ಆಗೋದು. ನಿಮ್ಗೆ ಗೊತ್ತಿರ್ಬೋದು, ಕರೆಂಟ್ ಅಫೇರ್ಸ್ ಬೇಸ್ಡ್ ಏನೇ ಪೇಪರ್ನ ಸೆಟ್ ಮಾಡ್ತಕ್ಕಂಥದ್ದು, ಬೇರೆ ಇನ್ಯಾವುದೇ ಮೆಥಡ್ ಅಲ್ಲೂ ಮಾಡೋದಿಲ್ಲ. ಆ ಕರೆಂಟ್ ಅಫೇರ್ಸ್ ಬೇಸ್ಡ್ ಅಲ್ಲಿ ಏನೇನು ಕ್ವಶನ್ ತೆಗಿಬೋದು ಅಂತ ಫಸ್ಟ್ ಶೀಟ್ ಅಲ್ಲಿ ಬರ್ದೀನಿ. ತದನಂತರದಲ್ಲಿ ಅನುಸೂಚಿಗಳು ಪ್ರಾರಂಭ ಆಗುತ್ತೆ. ಅನುಸೂಚಿಗಳ ಮೇಲೆ ಒಂದು ಕ್ವಶನ್ ಇರುತ್ತೆ. ನಂದ ಮೆಥಡಾಲಜಿ ಆನ್ಸರ್ಸು ಬರಬೇಕು, ಕ್ವಶನ್ ಆನ್ಸರ್ಸು ಎಕ್ಸಾಮಿನೇಷನ್ ಬಂದಿರ್ಬೇಕು. ಅರ್ಥ ಆಗ್ತಾ ಇದೆ. ಓಪನ್ ಮಾಡಿದ ತಕ್ಷಣ ಅನುಸೂಚಿ ಅಂದ್ರೆ 1 ಮಾರ್ಕ್ಸ್ ಬರುತ್ತೆ, ಪಾರ್ಟ್ಸ್ ಅಂದ್ರೆ ಮತ್ತೆ 1 ಮಾರ್ಕ್ಸ್ ಬರುತ್ತೆ, ಮತ್ತೆ ಆರ್ಟಿಕಲ್ಸ್ ಅಂದ್ರೆ ಮತ್ತೆ 2 ರಿಂದ 3 ಮಾರ್ಕ್ಸ್ ಬರುತ್ತೆ. ನೀವು ಒಂದು 10 ಪೇಜ್ ಓದಿದ್ರೆ ಬಿಗಿನಿಂಗ್ ಇರ್ತಕ್ಕಂಥ 10 ಪೇಜ್, ಆಮೇಲೆ ಅದ್ರ ಜೊತೆ ಅಮೆಂಡ್ಮೆಂಟ್ಸ್ ಹೋದ್ರೆ ಅದರಲ್ಲೂ ಒಂದು 2 ಕ್ವಶನ್ ಬಂದಿರ್ತವೆ. ಡೆಫಿನೆಟ್ ಆಗಿ 2 ಕ್ವಶನ್ ಬಂದಿರುತ್ತೆ. ಬಿಗಿನಿಂಗ್ ಒಂದು 10 ರಿಂದ 15 ಕ್ವಶನ್ ಓದೋದ್ರಲ್ಲೇ 10 ಮಾರ್ಕ್ಸ್ ಬಂದ್ಬಿಟ್ಟಿರುತ್ತೆ. ಕನ್ಫರ್ಮ್, 100ಕ್ಕೆ 1000 ಭಾಗ ಕನ್ಫರ್ಮ್. ಅರ್ಥ ಆಗ್ತಾ ಇದೆಯಾ. ಮೆಥಡಾಲಜಿ ಚೇಂಜ್ ಮಾಡಿರ್ತೀವಿ. ಮೆಥಡಾಲಜಿ 20 years ಎಕ್ಸ್ಪೀರಿಯನ್ಸ್ ಇರುತ್ತೆ. ಆ ಎಕ್ಸ್ಪೀರಿಯನ್ಸ್ ಬೇಸಿಸ್ ಮೇಲೆ ಬಹಳಷ್ಟು ಬದಲಾವಣೆಗಳು ಮಾಡಿರ್ತೀವಿ. ನಿಮ್ಮ ಕನ್ವೆನ್ಷನಲ್ ಮೆಥಡ್ ಅಲ್ಲಿ ಯಾವುದೇ ಕಾರಣಕ್ಕೂ ನಾನು ಹೋಗೋದಿಲ್ಲ. ಸಾಂಪ್ರದಾಯಿಕವಾದಂತ ಮೆಥಡ್ ಅಲ್ಲಿ ಈ ಚಾಪ್ಟರ್ ಆದ್ಮೇಲೆ ಈ ಚಾಪ್ಟರ್ ಬರಬೇಕು, ಇದಾದ್ಮೇಲೆ ಈ ಚಾಪ್ಟರ್, ಇದಾದ್ಮೇಲೆ ಇದು, ನೋ. ನಮ್ದು ರೆವಲ್ಯೂಷನರಿ ಮೆಥಡ್. ನಮಗೆ ಬೇಕಾಗಿರ್ತಕ್ಕಂಥದ್ದು ಸ್ಕೋರಿಂಗ್ ಅಷ್ಟೇನೆ. ನನಗೆ ಇನ್ಯಾವ ಕಥೆಗಳು ಬೇಡ, ಸ್ಕೋರ್ ಆಗ್ಬೇಕಷ್ಟೇ. ಸ್ಕೋರ್ ಕಾಣಿಸ್ಬೇಕು, ಇಂಟ್ರ್ಯೂ ಬರ್ಬೇಕು, ಮುಂದೆ ದಾರಿ ನೋಡ್ಬೇಕು. ಇಷ್ಟು ಬಿಟ್ರೆ ಬೇರೆ ಇನ್ಯಾವುದೇ ಕತೆ ಇಲ್ಲ. ಅದಕ್ಕೋಸ್ಕರನೇ ಒಂದು ಪೇಜ್ ಓಪನ್ ಮಾಡಿದ್ರೆ 1 ಮಾರ್ಕ್ ಬರಬೇಕು. ಪೇಜ್ ಓಪನ್ ಮಾಡಿದ್ರೆ ಅದ್ರಲ್ಲಿ ಮಾರ್ಕ್ ಬಂದಿರುತ್ತೆ. ಅದೇ ಮೆಥಡ್ ಅಲ್ಲೇ ಎಂಟೈರ್ ಸಿಲೆಬಸ್ ಹೋಗಿದೆ. ಅರ್ಥ ಆಗ್ತಾ ಇದೆಯಲ್ಲ. ನಿಮ್ಮ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಥಿಯರಿ ಇದೆ. ಫಸ್ಟ್ ನಿಮ್ಗೆ ಒಂದು ಶೀಟ್ ನಲ್ಲಿ ಕ್ಲಿಯರ್ ಆಗಿ ಏನೇನು ಎಕ್ಸಾಮಿನೇಷನ್ಗೆ ವೆರಿ ವೆರಿ ಇಂಪಾರ್ಟೆಂಟ್ ಅಂತ ನಿಮ್ಮ ಭಾಷೆಯಲ್ಲಿ ಹೇಳೋದಾದ್ರೆ, ನಮ್ದೆಲ್ಲ ಕೋರ್ ಏರಿಯಾಸ್ ಅಂತ ಹೇಳ್ತಾರೆ. ನಮ್ಮ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ನಿಮಗೆ ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್ ಎಕ್ಸಾಮಿನೇಷನ್ ಬಂದೇ ಬರ್ತವೆ ಅಂತಕ್ಕಂಥ ನಾನು ಫಸ್ಟ್ ಶೀಟಲ್ಲಿ ಹೇಳಿದ್ದೀನಿ. ಅದಷ್ಟೇ ನಾವು ಫಸ್ಟ್ ಬಾಯ್ ಮಾಡಿ ಕಂಪ್ಲೀಟಾಗಿ ಬಾಯ್ ಮಾಡಿದ ನಂತರದಲ್ಲಿ ಕರೆಂಟ್ ಅಫೇರ್ಸ್ ಬೇಸ್ಡ್ ತುಂಬ ಕ್ವಶನ್ಸ್ ಇದಾವೆ, ಹಿಂದೆಗಡೆ ಇದಾವೆ, ಲಾಸ್ಟಲ್ಲಿ ಇದಾವೆ. ಅದನ್ನು ಮುಗಿಸ್ಕೊಳ್ಳಿ. ಅದು ಮುಗಿಸಾದ ನಂತರದಲ್ಲಿ ಅನುಸೂಚಿಗಳು ಬಾಯ್ ಮಾಡಬೇಕು, ಪಾರ್ಟ್ಸ್ಗಳು ಬಾಯ್ ಮಾಡಬೇಕು, ಕೆಲವೊಂದು ಇಂಪಾರ್ಟೆಂಟ್ ಆರ್ಟಿಕಲ್ಸ್ನ ಬಾಯ್ ಮಾಡಬೇಕು. ಫಸ್ಟ್ ಶೀಟಲ್ಲಿ ಹೇಳಿದ್ದೀನಿ, ಅದಷ್ಟು ಆರ್ಟಿಕಲ್ಸ್ನ, ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ನ ಕಂಪ್ಲೀಟಾಗಿ ಬಾಯ್ ಮಾಡಿಕೊಂಡು ನೀಟಾಗಿ ಕ್ವಶನ್ ಬ್ಯಾಂಕ್ ಇದೆ. ಇದರಲ್ಲಿ ಕ್ವಶನ್ ಬ್ಯಾಂಕ್ ಇದೆಯಾ? ಹೌದು. 1500ದಿಂದ 2000 ನಾನು ಲೆಕ್ಕ ಹಾಕಿಲ್ಲಮ್ಮ. ನಾನು ಕ್ವಶನ್ ಆನ್ಸರ್ಸ್ ಎಷ್ಟಿದಾವೋ ಇಂಪಾರ್ಟೆಂಟ್ ಅಷ್ಟು ಹಾಕಿದ್ದೀನಿ. ಇಷ್ಟೇ ಬರ್ತವೆ ಅಂತ ಲೆಕ್ಕ ಹಾಕಿಲ್ಲ, ಒಂದು ಅಂದಾಜ್ ಮೇಲೆ ಹೇಳ್ತಾ ಇದ್ದೀನಿ. 1,500ರಿಂದ 2,000 ಕ್ವಶನ್ಸ್ ಇರ್ಬೋದು ಒಳಗಡೆ. ಆ 1,500ರಿಂದ 2,000 ಕ್ವಶನ್ ಆನ್ಸರ್ ಸಾಲ್ವ್ ಮಾಡಬೇಕು. ಪ್ಲಸ್ ಥಿಯರಿ ಇದೆ, ಥಿಯರಿ ಓದ್ಕೋಬೇಕು. ಅಲ್ಲಿಗೆ ಪರ್ಫೆಕ್ಷನ್ ಬಂದು ಹೋಗ್ತೀರಾ. ಪರ್ಫೆಕ್ಷನ್ ಅಂದ್ರೆ ಪರ್ಫೆಕ್ಷನ್. ನಿಮ್ಮ ಕೋಆಪರೇಟಿವ್ ನಲ್ಲಿ 3,000 ಕ್ವಶನ್ ಬ್ಯಾಂಕ್ ಥಿಯರಿ ಓದಿದ್ರೆ ಪರ್ಫೆಕ್ಷನ್ ಬರುತ್ತೆ. ಇದರಲ್ಲೂ ಅಷ್ಟೇ 1,500ರಿಂದ 2,000 ಕರೆಂಟ್ ಅಫೇರ್ಸ್ ಬೇಸ್ಡ್ ಮಾಡಿ, ಪ್ಲಸ್ 1,500ರಿಂದ 2,000 ಕ್ವಶನ್ ಆನ್ಸರ್ಸ್ ಇಂಪಾರ್ಟೆಂಟ್ ಇದಾವೆ, ಅದಷ್ಟು ರೆಡಿ ಮಾಡ್ಕೊಂಡ್ರೆ ಕಂಪ್ಲೀಟ್ ಹೋಲ್ಡಿಂಗ್ ಬಂದ್ಬಿಡುತ್ತೆ. ಹೋಲ್ಡಿಂಗ್ ಅಂದ್ರೆ ಅಂತಿಂತ ಹೋಲ್ಡಿಂಗ್ ಅಲ್ಲ, ಕಂಪ್ಲೀಟ್ ಹೋಲ್ಡಿಂಗ್ ಬರುತ್ತೆ. ಇನ್ನು ಕನ್ನಡದಲ್ಲಿ ಎಲ್ಲ ಶಾರ್ಟ್ಕಟ್ ಟ್ರಿಕ್ಸ್ ಇದಾವೆ. ಎವ್ರಿಥಿಂಗ್ ಇಸ್ ಶಾರ್ಟ್ಕಟ್ ಟ್ರಿಕ್ಸ್. ಅರ್ಥ ಆಗ್ತಾ ಇದೆಯಾ? ಬಿಗಿನಿಂಗ್ ವ್ಯಾಕರಣ ಕಂಪ್ಲೀಟ್ ಶಾರ್ಟ್ಕಟ್ ಟ್ರಿಕ್ಸ್. ಎಲ್ಲಿಂದ ಕ್ವಶನ್ಸ್ ಬರ್ತವೆ ಹೇಳಿದ್ನಲ್ಲ, ಅದಷ್ಟು ಇನ್ಕ್ಲೂಡ್ ಆಗಿದೆ. ಇದು ನೋಟ್ಸ್.
ಇದು ಈ ಥರ ಇದೆ ನೋಟ್ಸು. ಅರ್ಥ ಆಗ್ತಾ ಇದೆಯಲ್ಲ? ಕಂಪ್ಲೀಟ್ ಮಾಹಿತಿ ಕೊಟ್ಟಿದ್ದೀನಿ. ಪದೇ ಪದೇ ಅನ್ವಾಂಟೆಡ್ ಮೆಸೇಜಸ್ ಯಾರೂ ಮಾಡಕೂಡ್ದು. ಸುಮಾರು 106 ಮೆಸೇಜ್ಗಳು ಬರ್ತಾ ಇದ್ದಾವೆ. ಅನ್ವಾಂಟೆಡ್ ಮೆಸೇಜಸ್ಸು, ಕಾಲ್ಸು ಯಾರೂ ಮಾಡಕೂಡ್ದು. ವಿಡಿಯೋ ಇಟ್ಸ್ ವೆರಿ ಕ್ರಿಸ್ಟಲ್ ಕ್ಲಿಯರ್. ಹಾಗೆ ನೋಟ್ಸ್ ಅಗತ್ಯ ಇರೋದು ನಿಮಗೆ, ನಮಗಲ್ಲ. ಯಾವುದೇ ಓಪನ್ ಆಗಿ ಹೇಳ್ತಾ ಇದ್ದೀನಿ, ನಮಗಲ್ಲ. ಅರ್ಥ ಆಗ್ತಾ ಇದೆಯಲ್ಲ? ಯಾರು ಓದೋ ವಿದ್ಯಾರ್ಥಿ ಇದ್ರೆ ಅವ್ರಿಗೆ ಇಷ್ಟೆಲ್ಲ ಅನುಕೂಲ ಮಾಡಿಕೊಟ್ಟಿದ್ದೀವಿ. ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ವಿಡಿಯೋಸ್ ಇದ್ದಾವೆ, ಎಷ್ಟೆಷ್ಟು ಕ್ವಶನ್ಸ್ ಬಂದಿದ್ದಾವೆ ಅಂತ ಕ್ಲಿಯರ್ ಇದೆ. ಇಟ್ಸ್ ವೆರಿ ಕ್ಲಿಯರ್. ಇದೇ ನೋಟ್ಸಿಂದನೇ ಕಾಪಿ ಇನ್ ದಿ ಸೆನ್ಸ್ ಫೋಟೋ ಹೊಡೆದು ಹಾಕಿರ್ತಕ್ಕಂಥದ್ದು. ಈ ಕಡೆ ಕ್ವಶನ್ನು, ಈ ಕಡೆ ಫೋಟೋ ಹೊಡೆದು ಹಾಕಿರ್ತಕ್ಕಂಥದ್ದು. ಇಟ್ಸ್ ವೆರಿ ಕ್ಲಿಯರ್ ಆಗಿದೆ. 100% ಕ್ಲಾರಿಟಿ ಇದೆ. ಯಾರಿಗಾದರೂ ಈಗ ಯೋಚನೆ ಮಾಡ್ರಿ, ಕೂತ್ಕೊಂಡು ಎಲ್ಲ ನೋಡಾದ ನಂತರದಲ್ಲಿ ಎಕ್ಸಾಮಿನೇಷನ್ ಟೈಮ್ ಟೇಬಲ್ ಹಾಕ್ಕೊಳ್ರಿ. ನಿಮ್ಮಲ್ಲೇ ಏನಾದ್ರೂ ಒಳ್ಳೆ ಸೋರ್ಸಸ್ ಇದ್ರೆ ನಿಮ್ಮ ಪಾಡಿಗೆ ನೀವು ಓದ್ಕೊಳ್ರಿ, ಸಮಸ್ಯೆ ಇಲ್ಲ. ಯಾರಿಗೆ ಸೋರ್ಸಸ್ ಇಲ್ಲ, ಪ್ಲಸ್ ಇಷ್ಟು ವಿಡಿಯೋ ಇಷ್ಟು ನೋಟ್ಸ್ನ ನೋಡಿರ್ತೀರ, ಅವ್ರಿಗೆ ಅವಶ್ಯಕತೆ ಇದೆ, ನೋಟ್ಸ್ ಬೇಕು ಅಂತ ಅನ್ಸಿದ್ರೆ ಮಾತ್ರ ಕಾಲ್ ಮಾಡಿ ಕಳಿಸ್ಕೊಡ್ತೀವಿ. ಸಿಂಪಲ್, ಒಂದು ಮೆಸೇಜ್ ಮಾಡಿದ್ರು ಸಾಕು, ಕಳಿಸ್ಕೊಡ್ತೀವಿ. ಇಮಿಡಿಯೇಟ್ಲಿ ಅಕ್ಲಾಜ್ಮೆಂಟ್ ಆಗ್ತೀವಿ. ಕೂತ್ಕೊಂಡು ಓದ್ಕೋಬೇಕು. ಓದೋದು ಬಿಟ್ಟು ಟೈಮ್ ವೇಸ್ಟ್ ಮಾಡಿಬಿಡ್ರಿ. ನೋಟಿಫಿಕೇಶನ್ಗಳು ಮಾಡ್ತಾ ಇಲ್ಲ ಅಂದರೆ ಇನ್ ದಿ ಸೆನ್ಸ್ ನಿಮ್ಮ ಕಣ್ಣನ್ನು ಮಾಡ್ತೀವಿ ಅಂತ ಮುಂದಕ್ಕೆ ಹೋಗ್ತಾನೆ ಇದ್ದಾವೆ. ಮಾಡಿರ್ತಕ್ಕಂಥ ನೋಟಿಫಿಕೇಶನ್ನ ಯಾರೂ ಬಿಡಬೇಡಿ. ಓಪನ್ ಆಗಿ ಹೇಳ್ತಾ ಇದ್ದೀನಿ, ಯಾವುದೇ ಒಂದು ಬಿಡಬೇಡಿ. ಅದು ಇದು ಅಂತಲ್ಲ, ಯಾವುದೇ KEದಾಗಿರಲಿ ಇದಾಗಿರಲಿ ಯಾವುದು ಬಿಡಬೇಡಿ. ಒಂದು 30,000 25,000 30,000 ವೇಕೆನ್ಸಿ ಕಾಲ್ ಆಗ್ತವೆ. ಇವಾಗ ಇಮಿಡಿಯೇಟ್ಲಿ ಕಾಲ್ ಆಗ್ತವೆ. ಅದಾಗಲಿ. ಈಗ ಆಗಿರೋದನ್ನ ಮಾತ್ರ ಬಿಡಬೇಡಿ. ಆಗಿರೋದನ್ನ ಶಿವಮೊಗ್ಗ ಬಿಡಬಾರ್ದು, ರಾಯಚೂರು ಬಿಡಬಾರ್ದು, KEನು ಬಿಡಬಾರ್ದು. ಯಾವುದೋ ಒಂದು ಕೆಲಸ ಮಾಡ್ಕೊಳ್ಳಿ. ಇದು ಇಂಟೆನ್ಷನ್. ಅರ್ಥ ಆಗ್ತಾ ಇದೆಯಲ್ಲ? ಸೊ 100% ಕ್ಲಾರಿಟಿ ಇದೆ ಅಂತ ಅನ್ಕೊಂತೀನಿ. ಅಚ್ಚುಕಟ್ಟಾಗಿ ಓದಿ, ಕೂತ್ಕೊಂಡು ಓದೋ ಕಡೆ ಗಮನ ಕೊಡಿ. ನೋಟ್ಸ್ನ ಯಾವ್ಯಾವ ಮೆಥಡಾಲಜಿ ಮಾಡ್ಬೋದೋ, ಏನೇನು ಮ್ಯಾಕ್ಸಿಮಮ್ ಸರಳೀಕರಿಸ್ಬೋದೋ ಸರಳೀಕರಿಸಿದೀವಿ. ಅರ್ಥ ಆಗ್ತಾ ಇದೆಯಲ್ಲ? ಮ್ಯಾಕ್ಸಿಮಮ್ ವಿತ್ ಸೈಕಾಲಜಿ ಯೂಸ್ ಮಾಡಿ ಹುಡುಗರಿಗೆ ಅನುಕೂಲ ಆಗಬೇಕು. ಒಟ್ಟಿನಲ್ಲಿ ಹುಡುಗರಿಗೆ ಅನುಕೂಲ ಆಗಬೇಕು, ಹೈಯೆಸ್ಟ್ ಸ್ಕೋರ್ ಆಗಬೇಕು. ಮಂಡ್ಯ ಹೈಯೆಸ್ಟ್ ಸ್ಕೋರ್ ಆಗಿತ್ತು. ತುಂಬ ಜನ ಒಳ್ಳೆ ಸ್ಕೋರ್ ಮಾಡ್ಕೊಂಡ್ಬಂದಿದೆ. ಚಿಕ್ಕಮಂಗ್ಳೂರು ಒಳ್ಳೆ ಸ್ಕೋರ್ ಆಗಿದೆ. ಇನ್ನೇನು ಇಂಟರ್ವ್ಯೂ ಬರುತ್ತೆ ಗೊತ್ತಾಗುತ್ತೆ ಅವಾಗ. ಇನ್ನು ಕೊಡಗು ಅರ್ಧಕ್ಕರ್ಧ ಜನ ನಮ್ಮ ಹುಡುಗರು ಸೆಲೆಕ್ಷನ್ ಆಗಿದ್ದಾರೆ. ಶಿರ್ಸಿ ಅರ್ಬನ್ ಕೋಆಪರೇಟಿವ್ 120 150 ಕ್ವಶನ್ಸ್ವರೆಗೂ ಹೋಗಿತ್ತು ಅಂತ ಹುಡುಗರು ಹೇಳ್ತಾ ಇರೋದು. ಹುಡುಗರು ಪೇಪರ್ ಸಿಕ್ಕಿಲ್ಲ, ನನಗೆ ಪೇಪರ್ ಸಿಕ್ಕಿದ್ರೆ ಮಾಡಾಕಿದ್ವಿ. ಬೆಂಗಳೂರು ಸಿಟಿ 110 ಕ್ವಶನ್ಸ್ವರೆಗೂ ಹೋಗಿದ್ದಾವೆ. ಬೆಂಗಳೂರು ಸಿಟಿ 110 ಕ್ವಶನ್. ಇನ್ನು ಜಮಖಂಡಿದು ವಿತ್ ಪ್ರೂಫೇ ಹಾಕಿದ್ದೀವಿ. ಬೆಂಗಳೂರ್ದು ವಿತ್ ಪ್ರೂಫ್ ಹಾಕಿದ್ದೀವಿ, ಕ್ವಶನ್ ಪೇಪರ್ ಸಮೇತ. ಎಲ್ಲ ಚೆಕ್ ಮಾಡ್ಕೊಳ್ಳಿ. ಚೆಕ್ ಮಾಡಿಕೊಂಡು ಯಾರಿಗಾರು ಅವಶ್ಯಕತೆ ಇದ್ರಷ್ಟೇ ಫೋನ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಾಳೆ ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.